ನಿಮ್ಮ ಹೆಸರು ಹೇಳಿ ಸರ್. ಸುರೇಶ ಸರ್. ಯಾವ ಊರು ಸರ್ ಇದು? ಸರ್ ಮಾಗಡಿ, ಇದು ಹೊಸಪೇಟೆ. ಹೊಸಪೇಟೆ ರಾಮನಗರ ಜಿಲ್ಲೆ. ಹಾಂ, ಮಾಗಡಿ ಟೌನು ಸರ್. ಇದು ಬಸ್ತಿಯವರಿ ಮಗಳಲ್ಲ? ಹಾಂ, ಬಸ್ತಿಯವರಿ ಮಗಳು. ಇದು ಎರಡನೇ ಸೂಲ? ಇದು ಮೊದಲನೇ ಸೂಲ? ಮೊದಲನೇ ಸೂಲು. ನಾಲ್ಕಲ್ಲ? ಮನೆಗೆ ಹುಟ್ಟಿದ್ದೆ? ಹಾಂ, ಮನೆಗೆ ಹುಟ್ಟಿದ್ದೆ. ಎಷ್ಟು ತಿಂಗಳು ಕರು ಸರ್ ಇದು? ಸರ್ ಇದು 3 ತಿಂಗಳ ಮೇಲೆ. ಹಾಂ, 10 ದಿವಸದ ಕರೇನು. CR7ಗೆ? CR7 ಮಗ. 7 ಮಗ. ಓರ್ಗರ. ಹಾಂ, ಮಾಗಡಿ ಪರ್ಸಲ್ಲಿ ಹುಟ್ಟಿರೋ ಸರ್ ಇದು. ಹೌದಾ? ಹಾಂ ಹಾಂ ಹಾಂ. ಮಾಗಡಿ ಪರ್ಸಲ್ಲಿ ಅಲ್ಲೊಡ್ಲಿ. ಸರ್ ಕೆಲಸನೂ ಮಾಡ್ತೀರಾ ಸುಮ್ಮನೆ? ಸರ್ ಇಲ್ಲ, ರೂಢಿ ಮಾಡಿಲ್ಲ. ಹಿಂಗೆ ನಮ್ಮ ಟ್ಯಾಕ್ಟ್ರುಗಳಿದ್ದು ವ್ಯವಸಾಯ ಮಾಡೋಕ್ಕೆ. ಹಾಂ ಹಾಂ. ಮನೆಗೆ ಇರಲಿ ಅಂದ್ಬಿಟ್ಟು ಇನ್ನೂ ರೂಢಿ ಮಾಡಿಲ್ಲ. ಯಾವಾಗಾರ ಹುಡ್ಕೊಳ್ಳೋಣ ಸುಮ್ಮನಾಗಿ. 3 ಹಸು 3 ಕರುಗಳು ಈಗ? ಹಾಂ ಹಾಂ. ಒಂದು ಕರುಗೋಸ್ಕರ, ಹಾಲ್ಗೋಸ್ಕರ ಒಂದು ಇದಿದೆ, ಕರಾಸ್ ಸೀಮೆ ಹಸು ಇದೆ. ಸೀಮೆ ಹಸು ತಗೊಬಂದೆ, ಸಾಲಲ್ಲ ಹಾಲು ಮಾಡ್ತೀವಿ. ಇದು ಎಲ್ಲ 2 ಹಸಲ್ಲೂ ಕುಡಿತೈತಾ ಇದು? ಇನ್ನೊಂದು ಹಸುವಿನಲ್ಲಿ ಮತ್ತೆ ಇದರಲ್ಲೂ ಕುಡಿತೈತೆ, ಸೀಮೆ ಹಸುನಲ್ಲೂ ಕುಡಿತೈತೆ? ಸೀಮೆ ಹಸುವಿನಲ್ಲಿ ಕುಡಿಯೆಲ್ಲ ಗುದ್ಬಿಡ್ತದ ಹೋಗಿದೆಯಾ? ಅದ್ರಲ್ಲಿ ಕರ್ದಿಡ್ತೀರಾ? ಉಂಡಿಸ್ಬಿಡ್ತು, ಮೊನ್ನೆ ಹೊಡೆದು ಗುದ್ಬಿಟ್ಟು. ಎಷ್ಟು? ಹೌದಾ? ಹಸುನೇ ಉಳಿಸ್ಬಿಡ್ತಾ? ಹೋಗಿ ಜೋರಾಗಿ ಗುದ್ಬಿಡ್ತದೆ. ಹಾಂ ಹಾಂ ಹಾಂ. ನಮ್ಮ ಮಕ್ಳು ಮರಿ ಹತ್ರಕ್ಕೆ ಹೋಗಿಲ್ಲ, ರಾಕ್ಸ್ ಆಡ್ದಂಗೆ ಇರ್ತದೆ. ಹೌದಾ? ಒಳ್ಳೆ ಓರ್ಗರ. ನಿಮ್ಮ ಮನೆಗೆ ಹುಟ್ಟಿರೋದು ಇದೇನಾ ಈ ಥರ? ಸರ್ ಇದೇ ಎಲ್ಲ ಕೊಟ್ಟಿದ್ದೀವಿ. 4 ಕರು 5 ಕರು ಅಲ್ಲ ಮೇಡಮ್. ಅಂದರೆ ಹೆವಿ ಕರು ಆದರೆ ಕಷ್ಟಪಟ್ಟು ಕಿತ್ತಿರೋದು ಇದೊಂದೇ. ಇದೊಂದೇನಾ? ಇದು ಚೆನ್ನಾಗಿ. ಇದು ನಿಮ್ಮ ಮನೆಗೆ ಹುಟ್ಟಿದ್ದೇನಲ್ಲ, ಪನ್ನ ಎಲ್ಲ ಸಕ್ಕದಾಗಿದೆ ಹೆಣ್ಗರ. ಅದರಲ್ಲಿ ಹೆವಿ 5 ಜನ ಹಾಕಿ ಎಳೆದಿದ್ದು ಅಂದರೆ ಇದೊಂದೇ. ಹೌದಾ? ಹಾಂ ಹಾಂ ಹಾಂ. ಹುಟ್ಟವೇ ಕರುಗಳು ಹುಟ್ಟಿರೋ ಕೊಟ್ಟಿದ್ದೀನಿ. ಹೌದು, ದೊಡ್ಡ ಹಸುಗಳಿದ್ದು ಲಾಸ್ಟ್ ಟೈಮ್ ಒಂದ್ಸತಿ ಬಂದ್ ಮಾಡಿದಾಗ 3 ವರ್ಷದ ಮುಂಚೆ ಒಂದು 4-5 ಕರುಗಳು ಕೊಟ್ಟಿದ್ದೀನಿ. 2 ದೊಡ್ಡ ಹಸುಗಳಿದ್ವು ನಿಮ್ಮ ಹತ್ರ, ಒಳ್ಳೆ ಹಸುಗಳಿದ್ವು. ಇದೇನು ಕೊಡಲ್ಲ ಸರ್? ಇಲ್ಲ ಸರ್, ಹಸ ಕೊಡಲ್ಲ. ಹಾಂ, ಕರು ಒಂದು 10 ತಿಂಗಳಾದ್ಮೇಲೆ ಕೊಡ್ತೀರಾ? 7-8 ತಿಂಗಳಾದ್ಮೇಲೆ? ಹೌದು. ಹಾಂ ಹಾಂ. ತಿರುಗಿ ಏನು ಪಲ್ಕ್ ಕೊಡ್ಸಿದ್ದೀರಾ? ಇನ್ನೂ ಬಂದಿಲ್ಲ ಸರ್, ಅದು ಸೇರಿಸ್ಕೊತದ ಇನ್ನೊಂದು ಸ್ವಲ್ಪ. ಹಾಂ, ಸ್ವಲ್ಪ ವೀಕ್ ಆಗಿಬಿಟ್ಟಿತ್ತು ಕರು ಅಂತ ಹೇಳ್ತೀರಾ, ಕರು ಹಾಕಿ? ಹಾಂ ಹಾಂ. ಸೇರಿಸ್ಕೊತದೆ, ಇನ್ನೂ ರೆಡಿ ಮಾಡಬೇಕು. ಹಾಂ ಹಾಂ. ಸ್ವಲ್ಪ ಮಳೆ ಇಲ್ಲಿ ಮಳೆ ಇದ್ರೆ ತಂಪಾಯ್ತದೆ ಸರ್. ಹಾಂ ಹಾಂ ಹಾಂ. ತಿಂಡಿ ಏನು ಕೊಡ್ತೀರಾ? ಸೆಮೆನಾ? ಇದು ಮೇಯ್ಕ ಬರೋದೇನಾ? ಮೇಯ್ಕೊಂಬರೋದು ಒಂದು ಸ್ವಲ್ಪ ಹಿಂಡಿ ಬೂಸ ತೇಡಿಸ್ಕೋಬೇಕಲ್ಲ. ಹಾಂ ಹಾಂ ಹಾಂ. ಇನ್ನೊಂದು ಸ್ವಲ್ಪ ಮೆಡಿಸಿನ್. ಅಂದರೆ ಕರು ಹಾಕಿದ್ರೆ ವೀಕ್ ಆಗ್ಬಿಟ್ಟಿತ್ತಾ ಹೆಂಗೆ? ಇಲ್ಲ, ಫಸ್ಟೇ ವೀಕ್ ಆಗ್ಬಿಟ್ಟು ಪಲ್ಲಿನಲ್ಲೇ ಹಿಡ್ದೋಗಿತ್ತಲ್ಲ, ಮೂಳೆ ಬಿಟ್ಕೊಬಿಟ್ಟಿತ್ತೇನು ಇರಲಿಲ್ಲ. ಬರೀ ಹೊಟ್ಟೆ ಮಾತ್ರ ಕಾಣೋದು ಅಷ್ಟೇ. ಈ ಥರ ಗೋಪುರ ಎಲ್ಲ ಇರಲಿಲ್ಲ, ಇಲ್ಲಿಗೆ ಎಲ್ಲ ಹಿಡ್ದೋಗಿದ್ದು. ಗೋಪುರ ಏನು ಇರಲಿಲ್ಲ. ಈದ್ಮೇಲೆ ಮೆಡಿಸಿನ್ ಹಾಕ್ಸಿ ರೆಡಿ ಮಾಡಿದ್ವಿ. ಹಾಂ ಹಾಂ ಹಾಂ. ಈಗ ಒಂದು ಹೊಸ ಆಗೈತೆ? ಹಾಂ, ರೆಡಿ ಮಾಡಿದ್ವಿ. ಅವರು ಯಾರೋ ಒಬ್ರು ಚಾಲೆಂಜ್ ಮಾಡಿದ್ರು, ನಿನ್ನ ಕೈಲಿ ದನ ಸಾಕಾಯ್ತದ, ಮುಟ್ಟಕ್ಕಾಯ್ತದ ಅಂತ. ಅದಕ್ಕೆ ಕರ್ಸ್ಬಿಟ್ಟು ಒಂದ್ಸಲ ತೋರಿಸ್ಬೇಕು ಅವ್ರನ್ನ. ವಿಡಿಯೋವೆಲ್ಲ ತಲೆ ಕೆಡ್ಸ್ಕೋಬೋದು, ಅವೆಲ್ಲ ಮಾಮೂಲಿ. ಹಿಂಗೆಲ್ಲ ಮಕ್ಕ ನೋಡಿ ಮನೆ ಹಾಕ್ಬಾರ್ದು ಸರ್. ಅವ್ರು ಏನು ಕೆಪಾಸಿಟಿ ಐತಿ, ಏನಿದೆ, ಹಿಂದೆ ಮುಂದೆ ನೋಡಿ ಮಾತಾಡಬೇಕು. ಇವೆಲ್ಲ ಮಾಮೂಲಿ. ಸುಮ್ಮನೆ ಅವ್ರವ್ರ ಮೂಗ್ ನೇರಕ್ಕೆ ಅವರೇ ಮಾತಾಡ್ಕೊಬಿಟ್ರೆ ಅರ್ಥ ಇರ್ತದೆ ಅದಕ್ಕೆ. ಅಲ್ಲ, ಮಾತಾಡ್ತಾರೆ ಅಂತ ನಾವು ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ವಲ್ಲ. ಮಾತಾಡಬೇಡ ಸರ್, ಇನ್ನೊಬ್ರು ವಿಚಾರ ಮಾತಾಡಲೇಬಾರ್ದು. ನಿಂತಿರೋ ಸ್ಟೈಲು ಸೂಪರ್ ಆಗಿದೆ. ಅದೇ ಸರ್, ಇವತ್ತಿಂದಿಷ್ಟು ವರ್ಷಕ್ಕೆ ನಮಗೆ ಯಾರು ಹೆಂಗೋ ಗೊತ್ತಿಲ್ಲ. ನಮಗೆ ಕಷ್ಟಪಟ್ಟಿದ್ದೊಂದು ಈ ಸಲ ನಮ್ಮ ಮನಸ್ಸಿನ ಹಿಂದೆ ಹುಟ್ಟಿದೆ. ಸಾಕ್ತಾ ಇದ್ದೀವಿ ಅಷ್ಟೇ ಸರ್. ಸ್ವಲ್ಪ ಅಗ್ಗೈಗೆ ಆಡ್ಕೊಳ್ಳಿ ಈ ಕಡೆ. ಆಯಿತು ಸರ್, ಧನ್ಯವಾದಗಳು ಸರ್. ಎಷ್ಟು ಹಾಲು? 1 ಲೀಟ್ರ್ ಬರುತ್ತಾ? ಬರ್ತದೆ ಸರ್, ಒಂದು ಟೈಮ್ 1 ಲೀಟ್ರು. ಬಸ್ತಿವರಿ ಮಕ್ಕಳು ಸ್ವಲ್ಪ ಹಾಲು ಕಮ್ಮಿ ಅಂತಾರೆ. ಇಲ್ಲ ಇಲ್ಲ, ಬರ್ತದೆ 1 ಲೀಟ್ರ್ ಆಯ್ತದೆ. ಕರುಗೆ ಎಲ್ಲ ಪೂರ್ತಿ? ಮನೆಗೇನು ಕರ್ಕೊಳಲ್ಲ? ಇಲ್ಲ ಇಲ್ಲ, ಮನೆಗಿಲ್ಲ. ಮನೆಗೆ ಇನ್ನೂ ಬೇರೆ ಇದೆ. ಅದು ಕೇರ್ಪೇಟೆಯಿಂದ ತಂದಿರೋದು ಮಾತ್ರ ಮನೆಗೆ. ಅದು ಒಳ್ಳೆ ಹೊಸ ಕೊಟ್ಟು ಸರ. ಹಾಂ ಹಾಂ. ಸುಮ್ಮನೆ ಆಯ್ತು ಸರ್, ಧನ್ಯವಾದಗಳು ಸರ್.